ನಮಸ್ಕಾರ ಸ್ನೇಹಿತರೆ, ಸಖತ್ ಬೆಂಗಳೂರು ವ್ಲಾಗ್ಸ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಅತ್ಯಂತ ಉತ್ತಮವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮ ಹಾಗೂ ಸಂಸ್ಕೃತ ಭಾರತಿ ಇವರ ವತಿಯಿಂದ ರಾಮಕೃಷ್ಣ ಆಶ್ರಮದಲ್ಲಿ ಸಂಸ್ಕೃತ ಸಂಭಾಷಣಾ ಶಿಬಿರ ಇದು ಉಚಿತವಾಗಿ ನಡೀತಾ ಇದೆ. ಮೇ 17ರಿಂದ 26ರವರೆಗೆ 10 ದಿನಗಳ ಆಶ್ರಮ. ಇಲ್ಲಿ ನಮ್ಮ ಇನ್ಸ್ಟ್ರಕ್ಟರ್ ಆಗಿ ಡಾಕ್ಟರ್ ಅರುಣ್ ಹಾಗೂ ಡಾಕ್ಟರ್ ದೊರೆಸ್ವಾಮಿ ಇವರು ಪ್ರೊಫೆಷನಲಿ ಡಾಕ್ಟರ್ ಆದರೂ ಕೂಡ ಇಂಥ ಉತ್ತಮವಾದ ಒಂದು ಅವಕಾಶವನ್ನು ನಮಗೆಲ್ಲ ಕಾರ್ಯಕ್ರಮದ ಮುಖ್ಯ ರೂವಾರಿಯಾದ ಆಶ್ರಮದ ಗುರೂಜಿ ಅವರಿಗೆ ನಾವೆಲ್ಲ ತುಂಬಾ ಧನ್ಯವಾದಗಳನ್ನು ಹೇಳಬೇಕು. ಇದು ನಮಗೆ ಅತ್ಯಂತ ಉತ್ತಮವಾದ ಅವಕಾಶ. ಹಾಗೆ ಈ ಥರದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮುಂದೆ ವರಿತಾ ಇರಲಿ ಅಂತ ಆಶಿಸುತ್ತೇವೆ. ಬನ್ನಿ ಸ್ನೇಹಿತರೆ, ಈ ಶಿಬಿರದಲ್ಲಿ ಏನೇನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಅದರಲ್ಲಿ ಮತ್ತೆ ನೀವು ಅದನ್ನು ಉಪಯೋಗಿಸಿ ಮಾತಾಡಲಿಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಮಗುವಿನ ರೀತಿ ಹೋಗಬೇಕು. ಇಲ್ಲಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓದೋ ಅವಶ್ಯಕತೆ ಏನಿಲ್ಲ, ಕೇವಲ ಸಂಭಾಷಣೆ, ಅಭಿನಯ ಅಷ್ಟೇ. 2ನೇ ಕಂಡೀಷನ್. 3ನೇ ಕಂಡೀಷನ್, ಏನೇ ಮಾತಾಡ್ಬೇಕಂತಂದ್ರು ಒಂದು ಕೈ ಎತ್ತಬೇಕು, ಇಲ್ಲ ಎತ್ತಿಟ್ಕೋಬೇಕು. ಅವ್ರ ಅವಕಾಶ ಸಿಕ್ಕಾಗ ಮಾತಾಡಬೇಕು. ಪರಸ್ಪರ ಮಾತಾಡಿ ಅಂತಂದಾಗ ಬೇಕಂದ್ರೆ ಗಲಾಟೆ ಮಾಡಿ, ಆಯ್ತಾ? ಒಬ್ಬೊಬ್ಬರೇ ಮಾತಾಡ್ಬೇಕು, ನಾವ್ ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಎಲ್ಲರಿಗೂ ಮಾತಾಡಕ್ಕೆ ಅವಕಾಶ ಸಿಗುತ್ತೆ, ಎಲ್ಲರೂ ಮಾತಾಡಕ್ಕೆ ಪ್ರಯತ್ನ ಪಡಬೇಕು. ಸಂಸ್ಕೃತೇನ ಏವ ವದ, ಸಂಸ್ಕೃತೇನ ಏವ ವದ. ಅದು ಪರಿಚಯ. ಅದು ಮಮ ನಾಮ ದೊರೆಸ್ವಾಮಿ. ಮಮ ನಾಮ ದೊರೆಸ್ವಾಮಿ. ಭವತಃ ನಾಮ ಕಿಂ? ಮಮ ನಾಮ ಅರುಣ. ಮಮ ನಾಮ ಅರುಣ. ಭವತಃ ನಾಮ ಕಿಂ? ಮಮ ನಾಮ ದೊರೆಸ್ವಾಮಿ. ಭವತಃ ನಾಮ ಕಿಂ? ಭವತಃ ನಾಮ ಅನಂತ ಶರಣ. ಕೌಸ್ತುಭಃ. ಕೌಸ್ತುಭಃ. ಅರುಣಃ. ಮಹೋದಯ, ಭವತಃ ನಾಮ ಕಿಂ? ದೇವಃ. ಮಾನವಜ್ಯೋತಿ ದೇವಃ. ಭವತಃ ನಾಮ ಕಿಂ? ರಾಜಪಾಲಃ. ಪ್ರಶ್ನಂ ಕರೋतु. ಭವತಃ ನಾಮ ಕಿಂ? ಮಮ ನಾಮ ಪ್ರವೀಣ್. ಮಹೋದಯ, ಭವತಃ ನಾಮ ಕಿಂ? ಮಮ ನಾಮ ಚಂದ್ರಶೇಖರ್. ಮನೋಜಃ. ಮಧುಃ. ಭವತ್ಯಾಃ ನಾಮ ಜಯಾ. ಭವತ್ಯಾಃ ನಾಮ ಕಿಂ? ಭವಾನಿ. ಅನುರಾಧ. ಭವತ್ಯಾಃ ನಾಮ ಅನುರಾಧ. ಭವತ್ಯಾಃ ನಾಮ ಕಿಂ? ಭವತ್ಯಾಃ ನಾಮ ಶಿಲ್ಪಾ. ಭವತ್ಯಾಃ ನಾಮ ಕಿಂ? ಮಮ ನಾಮ ಚಂದ್ರಮ. ಪ್ರಶ್ನೆ. ಭವತ್ಯಾಃ ನಾಮ ಕಿಂ? ಭವತ್ಯಾಃ ನಾಮ ಕಿಂ? ಮಮ ನಾಮ ಶ್ರೀಲತಾ. ಭವತ್ಯಾಃ ನಾಮ ಕಿಂ? ಮಮ ನಾಮ ಕೀರ್ತಿ. ಭವತಃ ನಾಮ ಕಿಂ? ಮಮ ನಾಮ ಶಿವಕುಮಾರ್. ಮಹೋದಯ, ಭಗಿನಿ. ಸಹ ರಾಮಕೃಷ್ಣ. ಸಹ ಕಃ? ಸಹ ವಿವೇಕಾನಂದಃ. ಸಹ ಕಃ? ಸಹ ವಿವೇಕಾನಂದಃ. ಸ ಕಃ? ಸ ಪರಿಣಿತಾ. ಸ ಬಾಲಿಕಾ. ಸ ಬಾಲಿಕಾ. ಸಖ. ಸ ವಿದ್ಯಾರ್ಥಿನಿ. ಅಗ್ನಿಪೇಟಿಕಾ.
ಮುದ್ರಾ ಮೃದು ಮೃದು ಮುದ್ರಾ ಗತಿ ಗತಿ ಆಸಂದಃ ಆಸಂದಃ ಚೇರ್ ಫಲಕಂ ಫಲಕಂ ನಪುಂಸಕಲಿಂಗಸ್ಯ अन्ते इति श्रूयते फलकं पुत्रं पत्रं पुष्पं चित्रं पर्णम् इति स्त्रीलिङ्गान्ते आ दीर्घ नास्ति ई इति श्रूयते भगिनी नदी स्त्री लक्ष्मी इति पुल्लिङ्गे अह इति पठत संस्कृतं वदत संस्कृतं लसतु संस्कृतं चिरम् लसतु संस्कृतं चिदम् सः एषः हर्षः एषः कः एषः विवेकानन्दः भवति का का अहं शिक्षिका यत्र तत्र सर्वत्र अन्यत्र एकत्र दशरथस्य पुत्रः तस्य पिता वसुदेवः कृष्णस्य पिता वसुदेवः महोदय लेखनी अस्ति वा अस्ति स्वीकरोतु धन्यवादः महोदय स्वागतं महोदय धन्यवादः बालकः पठति बालकः पठति अहं पठामि अहं पठामि ब्रह्मपरात्पर पूर्णमहेश्वर Very good. And we have become a student. That's why I told I'm a Vidyarthi rather than any other thing. So it's we are learning from the roots literally. So we are picking up each and every word by usage rather than seeing any notes or anything. My only request would be to that have some English notes also because some people may not understand Hindi or English. And definitely if we practice this for next 10 days, I hope we all will be able to start talking with each other in a simpler way in Sanskrit itself rather than using our own native language, whatever it is, and which is definitely going to help. And for me personally, I have learned in Sanskrit. First, initially the spoken one. Later, I want to learn the 1 year code where we can go back to our resources, which is rich in culture. It's one of the most treasured culture of the world. We are just reading the sloka only. Lot of research needs to be done, and all of us, this is the beginning for us. We can do a lot of, even we can add a little to that. So this is the beginning point for that, and really I am happy